ನೀವು ಸಮೀಕ್ಷೆ ಮಾಡ್ಬೇಕು ಮಾಧ್ಯಮದವ್ರು. ಯತ್ನಾಳನಿಂದ ಲಾಭವೋ ಹಾನಿಯೋ ಹೊಡ್ಕೊತ್ಕೊಂಡ್ರಿ 8ನೇ ತಾರೀಕು ನಾ ಯಾವಾಗಲೂ ಜೈ ಶ್ರೀರಾಮ್ ಅಂತಿದ್ದೆ. JDS ಸೇರಿದ್ದೀವಿ. MP ಪಾಟೀಲ್ ನಾವು ಕೂಡಿ ಮಾಡೀವಿ. ನಾವು ಪಶ್ಚಾತ್ತಾಪ ಪಟ್ಟಿವಿ. ಅದಕ್ಕೆ ಅವ್ರು ಏನು ಹಾಕಿದ್ರು ಅವ್ರೇನು ನಮ್ಗೆ ಓಟ್ ಹಾಕೋದಿಲ್ಲ ಅಂತಿತ್ತು. ಹಂಗಾಗಿ MP ಪಾಟೀಲ್ರು ಬರೀ ಅದೇ ಕತಿ ಹೇಳೋದು ಬೇಡ. MP ಪಾಟೀಲ್ರು ಬಹಳ ಸ್ವಾಭಿಮಾನ ಏನೇನು ಕತಿ ಹೇಳಾರಲ್ಲ, ಅವ್ರಿಗೂ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರ ಅವ್ರು ಸೋಲ್ಸಲಿಕ್ಕೆ ಪ್ರಯತ್ನ ಮಾಡದಂತ ಒಬ್ಬ ಮಂತ್ರಿ ಅದನ್ನ ಬಿಜಾಪುರ ಜಿಲ್ಲೆದಾಗ. ಅವನು ಮುಂದಿನ ಸಲ ಸೋಲಿಸಿ ಸ್ವಾಭಿಮಾನವನ್ನ ಮೆರೆಯಬೇಕು. ಅವ್ರು ಅಲ್ಲೇ ಬಾಬಾನ ಯಾರಪ್ಪ ಅಂದ್ರ ಇಲ್ಲಿ ಇದ್ರಲ್ಲ ಯಾವ್ದು ಲೋಕಸಭಾ ಅಭ್ಯರ್ಥಿ ಏನ್ರಿ ಗಜಕೇಶ್ವರಿ ಹೋಗಿಯ ಪೂಜ್ಯ ತಂದೆ ಅವನು MP ಪಾಟೀಲ್ ಸೋಲ್ಸಕ್ ಅವ್ರ ತಮ್ಮನೇ ನಿಂದಿರ್ಸ್ತಾನ. ರಾತ್ರಿ 1ಕ್ಕೆ ಬ್ಯಾರೆ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗ್ತಾನೆ. ಮೊದಲು MP ಪಾಟೀಲ್ ತಾಕತ್ತಿದ್ರ ಅವ್ನು ಸೋಲಿಸ್ಲಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ರ ಮುಂದಿನ ಸಲ ಸೋಲಿಸೋ ಪ್ರಯತ್ನ ಮಾಡಿ. ನನಗೆ ಮಾನ ಮರ್ಯಾದೆ ಪ್ರಶ್ನೆ ಇಲ್ರಿ. ನಾ BJPನೇ ಇದೀನಿ. ಇವ್ರ ಹೊರಗೆ ಹಾಕಿದ್ರೆ ಬರೀ ತಾಂತ್ರಿಕ ಇದು ಐತಿ, ಏನು ಟೆಕ್ನಿಕಲ್ ಪ್ರಾಬ್ಲಮ್, ನಾಟ್ ಜನರಲ್ ಪ್ರಾಬ್ಲಮ್. ಅಲ್ರಿ ಮಾನ ಮರ್ಯಾದೆ ಐತ್ರಿ. ನೋಡ್ರಿ ನಮಗೆ ಎಷ್ಟು ಪಗಾರ 2-3 ಲಕ್ಷ ಬರ್ತೈತಿಲ್ಲ ನೋಡ. ಎಲ್ಲರಿ IPL ಮಾತಾಡಿದ್ರ ವಿಧಾನಸಭೆ ಮುನ್ಸಿಪಾಲಿಟಿಗೆ ಅರವಿಂದ್ ಅವ್ರ ಬಾಯಿಗೆ ಮದಾಗ ಮಾತಾಡ್ತಿದ್ದ. ಪಂಚಮಸಾಲಿ ಸಮಾಜದ ಲೀಡರ್ ಆಗಿ ಅಖಿಲ ಭಾರತ ಅಧ್ಯಕ್ಷ ಆಗಿ ಒಂದ್ ದಿವ್ಸ ಮಾತಾಡಿದ್ರು. ಸ್ವಯಂ ಘೋಷಿತ ಇವತ್ತು IPL ಟಿಕೆಟ್ ಬೇಡ್ತಾನ. ಅದು ಒಮ್ಮೆ ಸಮಾಜ ಸಲುವಾಗಿ ಒಮ್ಮೆ ಮಾತಾಡ್ದ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸ್ರೆ ತಳ್ಳಿ ಕಾಲಿಂಗ್ ಅಟೆನ್ಷನ್ ಕೊಡ್ತಾನ. ಸಿದ್ದರಾಮಯ್ಯನವ್ರ ಕರೆದ ಮೆಟ್ಲೆ ಹೊಡೆದ ಮ್ಯಾಗ ಅದನ್ನ ತಕ್ಕೋತಾನ. ಅವತ್ತು ಮತ್ತೆ ಓಡಿ ಹೋಗ್ತಾನ್ರಿ. ಅವತ್ತು ಇರುದಿಲ್ಲ, ಅಟೆಂಡ್ ಇರುದಿಲ್ಲ, ಏನ್ರಿ ಹೌಸ್ನಾಗ ಇರುದಿಲ್ಲ. ಅವನ ಹೆಸರು ಓದಿರ್ತಾರೆ ವಿಟಿ ಕಾದರ್ ಕ್ಯಾಶಪ್ನವರ್ ಕ್ಯಾಶಪ್ನವರು ಅಲ್ಲಿ ಟಿಪ್ಪು ಸುಲ್ತಾನ್ ಮೇಲೆ ಕ್ಯಾಶ್ ತಗೊಳಕ್ ಹೋಗ್ಯಾರ. ಅವನಿಗೆ ಗೊತ್ತಾಗ ಕಾದರ್ ಅವ್ರಿಗೆ. ನೋಡ್ರಿ, ಹಿಂದೂ ಬರೀ ಕ್ಯಾಂಡಿಡೇಟ್ ಆಗೋದ್ರಿಂದ ಅಲ್ಲ, ಹಿಂದೂಗಳ ರಕ್ಷಣೆ ಆಗ್ಬೇಕು. ಇವತ್ತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಿಂದೂ ನಾ ಹೋಗ್ತೀನಿ. ಆದ್ರೆ ಸಿದ್ದರಾಮಯ್ಯನವ್ರ ಹಾಲ ಮತ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಾರ ಹೇಳ್ರಿ. ನಾ ಕೇಳಿ ಸ್ವಂತ ಜಾತಿಗೆ ನೀವು ಮಾಡ್ಲಾರ್ದವ ಮತ್ತೆ ಬುಡ್ದು ಮಾಡಿ. ನೋಡ್ರಿ, ನಿನ್ನ ಇವತ್ತು ಸಿದ್ದರಾಮಯ್ಯ ಅಂತ ಹೆಸರು ಅವರೇ ಹೇಳ್ತಾರ, ನಾನು ಸಿದ್ದರಾಮಯ್ಯ ನಮ್ದು ಮನಿ ದೇವ್ರ ಅಂತ ಹೇಳ್ತಾರ. ಮತ್ ಒಂದರೆ ಸಿದ್ದರಾಮಯ್ಯನ ಹುಂಡೇರಿ ಉದ್ಧಾರ ಮಾಡಿದ್ರೆ ಇವತ್ತು ಆ ಒಂದು ಜನಾಂಗಕ್ಕೆ ಏನಾರೇ ನೀವು ವಿಶೇಷ ಪ್ಯಾಕೇಜ್ ಕೊಟ್ರೆ ಏನ್ ಮಾಡ್ರಿ ಸಿದ್ದರಾಮಯ್ಯನವ್ರ? ಸುಮ್ಮನೆ ಹೊಂಟ್ರ ಸಾಬ್ರು. ಅದೇ ಬದಾಮಿ ಒಳಗ ಇದು ರೇಷ್ಮೆ ಪಟಗ ಸುತ್ತಿ ಭಂಡಾರ ಹಚ್ಚಲಕ್ ಬಂದ್ರ ತಗೊಂಡ್ ಹಿಂಗ್ ಹೋಗಿತಾರ. ಅರ್ಬಸ್ತಾನದ ಅರ್ಬಿ ಹಾಕೊಂಡು ಹಿಂಗ್ ಹಲಿಕ್ ಕಿಸಿತಾರ. ಮತ್ತೆ ಇದೇನೋ ಆ ಸಮಾಜಕ್ಕೆ ಏನು ಸಂದೇಶ ಕೊಡೋರು ಇದ್ದೀರಿ ನೀವು? ಸರ್ ಗ್ಯಾರಂಟಿ ನೋಡ್ರಿ, ಎಷ್ಟು ದಿವಸ ತಿಂಗಳ ಕೊಟ್ಟಾರೇನ್ರಿ ಮಹಿಳೆಯರ್ದು, ನಿರುದ್ಯೋಗ ಯುವಕರದ್ದು ಕೊಟ್ಟಾರ. ಇವತ್ತು ಬಸ್ ಫ್ರೀ ಆತಾರ, ಅವೆಲ್ಲ ದಿವಾಳಿಯಾಗತ್ತಾವ. ಡೀಸೆಲ್ ಇಲ್ಲ, ಅಲ್ಲಲ್ಲಿ ಬಂದ್ ಬೀಳಕತ್ತಾವ. ಗ್ಯಾರಂಟಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡ್ಬೇಕು. ಏನ್ ಟ್ಯಾಕ್ಸ್ ಕಲೆಕ್ಷನ್ ಏನ್ ಮಾಡಕತ್ತೀರಿ? ಲೂಟಿ ಮಾಡಕತ್ತೀರಿ ನೀವು. ಇವತ್ತ ಇನ್ನಾಗ ಹೇಳಿದ್ರೆ ನಮ್ಮ ಚರಂತಿ ಮೋಟ್ರ ಸ್ಟಾರ್ ಕಾಂಟ್ರಾಕ್ಟರ್ ಇಲ್ಲಿ 2350 ಕೋಟಿ ರೂಪಾಯಿ ಜಡ್ದಲ್ಲ. ನಾನು ನಿನ್ನೆ ಅದ್ರ ತೆಗಿನ ಅವನ ಕೈಯಾಗ ಕೆಲಸ ಮಾಡದಂತ 10 ಕಾಂಟ್ರಾಕ್ಟರು ನನಗ ವಾಟ್ಸಪ್ ಮೆಸೇಜ್ ಕಳ್ಸ್ಯಾರ. ಸ್ಟಾರ್ ಇದ್ರಾಗ ನಾವು ಎಷ್ಟೋ ಕೋಟಿ 36 ಕೋಟಿ ಎಷ್ಟೋ ಕೆಲಸ ಮಾಡಿವಿ, ನಮ್ ದುಡ್ಡಿಲ್ಲ. ಅದಕ್ಕೆ 10 ಶಿವಕುಮಾರ MD KPGN ಎಲ್ಲ ಮತ್ತು ಸ್ಟಾರ್ ಅವ್ರನ್ನೆಲ್ಲ 3-4 ಮಂದಿ ಹೆಸರು ಕೊಟ್ಟಾರ. ನಿಮ್ ಕಳಿಸ್ದೇನೆ ವಾಟ್ಸಪ್ ಅದು. ಆತ್ಮಹತ್ಯೆ ಮಾಡ್ಕೋತೀವಿ ಅವ್ರ ಹೆಸರು. ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನೈತ್ರಿ? ಕೆಲಸ ಮಾಡುವವ್ರು ರೊಕ್ಕಿಲ್ರಿ ಪಾಪ. ಮೊನ್ನೆ ನೋಡ್ರಿ, ನಿನ್ನೆ ಒಬ್ರು ಕಾಂಟ್ರಾಕ್ಟರ್ ಹೇಳಿದ್ರು ಅವ್ರ ಬಿಲ್ ಆಗ್ಬೇಕಾಗಿದೆ 500 ಕೋಟಿ. ಅವ್ರು ಕೊಟ್ಟಿದ್ದ 5 ಕೋಟಿ. 5 ಕೋಟಿ ಡೀಸೆಲ್ ಆಗೋದಿಲ್ರಿ ದೊಡ್ಡ ಕಾಂಟ್ರಾಕ್ಟರ್ಗೆ. ಯಾವನೋ ಒಬ್ಬ ಆಂಧ್ರದವ ಅದಾನ ಕಾಂಟ್ರಾಕ್ಟರ್, ರಾಹುಲ್ ಗಾಂಧಿ ಕಡೆ ಹೇಳಿಸಿ ಅವನಿಗೆ 2,500 ಕೋಟಿ ರೂಪಾಯಿ ರಿಲೀಸ್ ಮಾಡ್ಯಾರ ನಿನ್ನೆ ಮಾರ್ಚ್ ಎಂಡದಾಗ. ಕರ್ನಾಟಕದ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆ ಮಾಡ್ಕೊಳಕತ್ತಾರ.
ಮನಿ ಮಾಡ್ಲಕತ್ತಾರ, ಮನ್ಯಾನ ತಾಳಿ ಬಿಟ್ರೆ ಬಂಗಾರ ಮಾಡ್ಲಕತ್ತಾರ. ಇದು ವಿಧಾನಸಭಾದಾಗ ಹೇಳೀನಿ. ಈ ಸ್ಥಿತಿ ಐತಿ. ಮತ್ತು ಸರ್ಕಾರ ಗ್ಯಾರಂಟಿ ಅಂತ ಹೇಳ್ತಾರೆ. ನಮ್ಮ ಕೈ ಕೊಡ್ಲಿ ಮುಂದಿನ 28 ಸರ್ಕಾರ. ಇವ್ರು 2,000 ಕೊಡ್ತಾರೆ, ನಾವು 5,000 ಕೊಡ್ತೀವಿ. ನೇಕಾರಿಗೆ ಇಡೀ ನೇಕಾರ ಸಮಾಜದ ಎಲ್ಲ ಸೀರೆ ಎಲ್ಲ ನಾವೇ ಖರೀದಿ ಮಾಡ್ತೀವಿ. ಇವು ಇಂಥ ರಚನಾತ್ಮಕ ಮಾಡಬೇಕು ಹೊರತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು. ಅದನ್ನು ನಾವು 28ರಾಗ ಎಲ್ಲರೂ ಕೂಡಿ ಇಲ್ಲಿ ಏನದೀವಿ ಅಲ್ಲಿ ನಾವು ಎಲ್ಲರೂ ಗೆದ್ದು ಬರ್ತೀವಿ, ನಾವು ಮಾಡ್ತೀವಿ. JDS BJP ಹೊಂದಾಣಿಕೆ ಮುಂದುವರಿತದೆ. ಎಲ್ಲ ಶಾಸಕರಾಗಲಿ BJP ಕಾರ್ಯಕರ್ತರಾಗಲಿ ಎಲ್ಲರದು ನನ್ನ BJP ತಗೋಬೇಕು ಅನ್ನೋ ಮನಸ್ಸೇ ಐತಿ. ಎಲ್ಲರೂ ಪ್ರೀತಿ ಮಾಡ್ತಾರೆ. ನಾನು ಯಾರು ನೀವು ತಿಳ್ಕೊಂಡಿರ್ಬೇಕು, ಯತ್ನ ಒಬ್ಬಂಟಿಗೆ ಇಲ್ಲ. ಇಡೀ BJP ಪರಿವಾರನ ನಾನು ಕೂಡ ಐತಿ, ಹಿಂದೂ ಪರಿವಾರ ಐತಿ. ಇದ್ರ ಅರ್ಥ ನೀವು ತಿಳ್ಕೊಂಡ್ಬಿಡ್ಬೇಕು. 28ಕ್ಕೆ ಏನಾಗ್ತೈತೆ ಬಿಡಿಸಿ ನೋಡ್ರಿ. MB ಪಾಟೀಲ್ರು ನೋಡ್ರಿ, ಈಗ ಯಾವ್ದ್ರಿ ನೋಡ್ರಿ ಜನ ತೀರ್ಪು ನೋಡ್ರಿ. ಜನ ನಾ ಒಂದು ಉದಾಹರಣೆ ಕೇಳಿದ್ದೆ. ಜಯಲಲಿತಾ ಅದು ಆ ಮತಕ್ಷೇತ್ರದಾಗ ಎಷ್ಟೋ 1,000 ಕೋಟಿ ರೂಪಾಯಿ ಕೆಲಸ ಮಾಡಿದ್ರು. ಜನ ಸೋಲ್ಸಿಬಿಟ್ರು. ಸಿದ್ದರಾಮಯ್ಯನವ್ರು ಸೋಲ್ಸಲ್ಲೇನ್ರಿ? ಬದಾಮಿಗೆ ಬಂದು ನಿಂದ್ರ ಪರಿಸ್ಥಿತಿ ಯಾಕೆ ಬತ್ತು? ಅಲ್ಲಿ ಬಿಟ್ಟು ಎಷ್ಟು ಮಂದಿಗೆ ಇಂದಿರಾ ಗಾಂಧಿದು ಏನಾಯ್ತು ಈ ದೇಶನಾಗ? ರಾಯಬರೇಲಿ ಎಂದೂ ಸೋಲ್ತಿದ್ದಿಲ್ಲ. ಒಬ್ಬ JP ಯಾರು ನಾರಾಯಣ ಏನೋ ಇದ್ರು ದಾಡಿ ರಾಜನಾರಾಯಣ ಒಬ್ಬ ಸುಮ್ಮ ಅಲ್ತು ಪಲ್ತು ಮನುಷ್ಯ ಸೋಲ್ಸದ. ಈಗ ಹಂಗಿಲ್ರಿ. ಜನ ಭಾಳ ಜಾಗೃತ ಅದಾರ. ನಾವು ತಿಳ್ಕೊಂಡಿವಿ. ರೊಕ್ಕ ತಗೋತಾರ. ನಿರ್ಣಯ ಮಾಡೋದು ಅವ್ರ ಕೈಗೈತ್ರಿ. ಈ ಬಿಜಾಪುರ್ನಾಗ ನನಗೆ ಎಷ್ಟು ರೊಕ್ಕ ಬಂದಿಲ್ಲ, ನಾನು ಸೋಲ್ಸ್ಬೇಕಂತೇಳಿ ತಗೊಂಡ್ರು, ಚೈನಿ ಹೊಡೆದ್ರು, ನನಗೆ ಓಟ್ ಹಾಕಿದ್ರು, MLA ಅದೇ. ಅವ್ರು ರೊಕ್ಕ ಕೊಟ್ಟಿದ್ದು ಪಾಪ. ಯಾವ್ಯಾವ ಕಾರಣಗಳಿಂದ ಏನೋ ಉಚ್ಚಾಟನೆ ಆಗಿರ್ಬೋದು. ಆದ್ರ ಪಕ್ಷ ನರೇಂದ್ರ ಮೋದಿ ಅವರು, ನಮ್ಮ BJP ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ರಕ್ಷಣೆ ಆಗ್ಬೇಕು. ಮೋದಿಯವರ ನೇತೃತ್ವದಲ್ಲಿ BJP ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಮತ್ತು ನಾವೆಲ್ಲ BJPಯಿಂದ ಉಚ್ಚಾಟನೆ ಆದ್ರೂ ಸಹಿತ ನಾವೆಲ್ಲ ಆತ್ಮೀಯರಿದ್ದೀವಿ. ಎಲ್ಲರೂ ಕೂಡ BJP ಎಲ್ಲ ನಾಯಕರು ಕೂಡ ನಮ್ಗೆ ಒಳ್ಳೆ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡ್ಬೇಕು, ಯಾವ ವಿಷಯ ತಗೋಬೇಕು ಅನ್ನೋ ನನ್ನ ವಿಶ್ವಾಸ ತಗೊಂಡೇ ಮಾತಾಡ್ತಾರೆ. ಅದು ಯಾವುದಾದ್ರು ಕಾರಣ ಆಗಿರ್ಬೋದು. ಅದ್ರ ಸಲುವಾಗಿ ನಾನು ಪಕ್ಷ ವಿರೋಧ ಮಾಡೋದು ಅಥವಾ ಏನೋ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂತ ಸ್ವಭಾವ ನಮ್ದಲ್ಲ. ನಮ್ದು ಏನಿದ್ರು ಹಿಂದುತ್ವ ಪರವಾಗಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಒಂದು ಕೇವಲ ಮುಸ್ಲಿಮರ ಪರವಾಗಿರುವ ಸರ್ಕಾರ. ನೀವು ನೋಡ್ರಿ, ಅವ್ರ ಬಜೆಟ್ ನೋಡಿಬಿಟ್ರೆ ಯಾವ ಸಮಾಜಕ್ಕೂ ಏನೋ ನ್ಯಾಯ ಇಲ್ಲ. ಹಿಂದೂ ಸಮಾಜಕ್ಕಿಲ್ಲ, ದಲಿತ ಸಮಾಜಕ್ಕಿಲ್ಲ, ಉಳಿದ ಲಿಂಗಾಯತರು, ಮರಾಠ, ಕ್ಷತ್ರಿಯ, ಬ್ರಾಹ್ಮಣರು ಎಲ್ಲ ಸಮಾಜಗಳಿಗೂ ಯಾವುದೇ ನ್ಯಾಯ ಈ ಸರ್ಕಾರದಿಂದ ಸಿದ್ದರಾಮಯ್ಯನವ್ರು ಸಿಕ್ಕಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಎಲ್ಲ ಸಮಾಜಗಳಿಗೆ ಒಂದು ಅವರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಚರಂತಿ ಮಠರು ಮತ್ತು ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ ಆರ್ಥಿಕವಾಗಿ ಸಹಾಯ ಮಾಡ್ಯಾರೆ, ನೈತಿಕ ಬೆಂಬಲ ಕೊಟ್ಟಾರೆ. ಮತ್ತು ನಾವು ಒಂದು ಮನುಷ್ಯ ಅಂದಮೇಲೆ ಯಾರೇ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬನೇ ಯಾವ್ರ ಕಾಲಾನ ಮುಳ್ಳ ತೆಗೆದು ಅಂದ್ರೆ ಅದೇ ದೊಡ್ಡ ಉಪಕಾರ ಅಂತ. ಹಂಗೆ ಮಾಡಿದಾಗ ನಾವು ಮೋಸ ಮಾಡೋದು, ಅವ್ರಿಗೆ ಕೆಟ್ಟ ಮಾಡೋದು, ವಿರೋಧ ಮಾಡೋದು ಅದು ಮನುಷ್ಯನ ಗುಣಲಕ್ಷಣ ಅಲ್ಲ. ಅದಕ್ಕೆ ನಾನು ಯಾರೇ ಏನೇ ಕಾಂಗ್ರೆಸ್ನವ್ರು ಏನು ಬೇಕಾದ ಹೇಳಿ, ನೀವು ಖರೆ ಅಂದ್ರೆ ಕಾಂಗ್ರೆಸ್ ಮಾಡಬೇಕು, ನಿಮ್ಮ ಸ್ವಾಭಿಮಾನ ಇದ್ರ, ಇವ್ರ ಸ್ವಾಭಿಮಾನ, ಇವ್ರದ್ದು ಮರ್ಯಾದೆ, ಮರ್ಯಾದೆ ಎಲ್ಲ ನನಗೂ ಗೊತ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಸ್ವಾಭಿಮಾನ, ನನ್ನ ಪಕ್ಷ, ನನ್ನ ಹಿಂದೂ ಸಮಾಜದೊಳಗೆ ಇರ್ತದೆ. ಒಂದು ಅಲ್ಲಿಗೆ ಹೈಕಮಾಂಡ್ಗೆ ಬಿಟ್ಟಿದ್ದ ವಿಷಯ. ನಾ ಅದ್ರ ಬಗ್ಗೆ ನನ್ನ ತೋರೆತ್ತು ಏನೋ ಯಾರಿಗೂ ದುಂಬಾಲೆ ಬಿದ್ದಿಲ್ಲ. ನನ್ನ ಧರ್ಮದ ಸಲುವಾಗಿ ನಾ ಕೆಲಸ ಮಾಡೀನಿ. ಪಕ್ಷಕ್ಕೆ ಒಳ್ಳೇದು ಯೋಗ್ಯಪ್ಪ, ಇವ ಒಳ್ಳೆಯವದಾನ ಅಂದ್ರೆ ಅವ್ರು ತಗೋಲಿ.
ಇಲ್ಕಂದ್ರೆ ಬಿಡ್ಲಿ. ಹಂಗೆ ನಾವೇನು ಭಾಳ ಅಲವತ್ತು ಹೊತ್ಕೊಂಡು ಎಲ್ಲಿ ದಿಲ್ಲಿಗೆ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಕೇಳೇ ಇಲ್ಲ. ಇಲ್ಲೇ ಕೇಳ್ರಿ, ನಾವು ಯಾರವರೆಗೂ ನಾನು ತಗೋದಕ್ಕೆ ಏನಾರು ಮಾಡಿರತ್ತೆ ಯಾರು ಮುಂದೆ ಅಂತಿಲ್ಲ. ನನ್ನ ಪಕ್ಷ ನನಗೆ ಎಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟೈತಿ, ನಾನು ಕೇಂದ್ರ ಮಂತ್ರಿ ಮಾಡ್ಯಾರ. ಅದು ವಾಜಪೇಯಿ ಅಂತ ಪುಣ್ಯಾತ್ಮಕಾಗಿ ನಾವು ಮಂತ್ರಿ ಆಗೀನಿ. ಇವತ್ತು ನರೇಂದ್ರ ಮೋದಿ ಅವರು ಅದಾರ. ಈ ದೇಶ ಸುರಕ್ಷಿತ ಇರ್ಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು. ಇದನ್ನು ವಿಚಾರ ಮಾಡ್ಬೇಕ್ರಿ. ನನಗೇನು ಆಗಲಿ ಬಿಡ್ಲಿ, BJP ತಗೊಲಿ ಬಿಡ್ಲಿ, ದೇಶ ನನಗೆ ಮುಖ್ಯ, ಧರ್ಮ ಮುಖ್ಯ. ದೇಶ ಧರ್ಮ ಯಾವ ಪಕ್ಷ ಹಿಡಿತದ ಅವ್ರಿಗೆ ನಾವು ಬೆಂಬಲ ಕೊಡೋಣೆ. ನನಗೇನು ಅವ್ರ ಮುಂದೆ ತಗೊಲಿ ಬಿಡ್ಲಿ, ಅದ್ರ ಬಗ್ಗೆ ನಾ ತಿರುಗಿ ಹಾ ರೀ ನೋಡೋಣ ಮುಂದೆ. ಈಗಂತೂ ನೋಡ್ರಿ, ಏಪ್ರಿಲ್ 9 ತನ ನಾವು BJPಯ ಪರವಾಗಿ ಕೆಲಸ ಮಾಡ್ತೀವಿ. ಮುಂದೆ ಏನಾಗ್ತೈತಿ ಯಾರು ಗುರುತಿಲ್ಲ. 2 ವರ್ಷ ಐತಿ. ಮುಂದೆ ಏನೇನು ಬದಲಾವಣೆ ಆಗ್ತಾವ ರಾಜಕಾರಣದಾಗ ರೀ, ದಿವಸ ಬದಲಾವಣೆ ಆಗ್ತಾವ. 9ನೇ ತಾರೀಕು ತನ ನಮ್ಗೆ ಹೇಳ್ಯಾರ, ಯಾರಿಗೂ 9ನೇ ತಾರೀಕು ತನ ಯಾರಿಗೂ ಪೂಜ್ಯ ತಂದೆ ಮತ್ತು ಮಗಗೆ ಬೈಬೇಡ ಅಂದ್ರೆ ನಾ ಬೈದಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲ ಅಲ್ಲಿ ಮುನ್ಸಿಪಾಲ್ಟಿಗೆ ಆಚೆ ಬರ್ತಾಡ್ರಿ ಪಂಜಾಬ್ನಾಗ. ಹೀನಾಯ ಸೋತಂಡ್ರಿ ಅವ MLA ನಿಂತು. ಏನ್ ನೈತಿಕತೆ ಇದೆ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋ ಏನ್ ನೈತಿಕತೆ ಐತ್ರ? ಅವ್ರಿಗೆ ಏನೂ ನೈತಿಕತೆ ಇಲ್ಲ. ಅವ್ರು ಯಾರೂ ಮೋದಿಯವ್ರ ಬಗ್ಗೆ ಅವ್ರ ಕಾಲಂ ತೋಳಾಗೋದಿಲ್ಲ. ರಾಹುಲ್ ಗಾಂಧಿ ಆದಿಯಾಗಿ ಯಾರಿಗೆ ಬೇಕಾಗಿತ್ತು 40 ಲಕ್ಷ? ಬರೇ ಅದು ಕುಂಡ್ಸುದು ಅಟ್ಟ ಆಗ್ಬೇಕಾಗಿತ್ತು. ಅದು ಆಗಿಲ್ಲ. ಚರಂತಿ ಮಠ ಆರ್ಚ್ ಬರ್ಲಿ, ನಾವು ಎಲ್ಲರೂ ಬರ್ತೀವಿ. ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಇನ್ನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಇನ್ನ ಏನು ಆಹ್ವಾನ ಬಂದಿಲ್ರಿ. ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ಟರೆ ಆಯ್ತು. ನಾ ಏನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಂದೇನು ಪ್ರೆಸ್ಟೀಜ್ ಅಂತ ಮನುಷ್ಯ ಏನಲ್ಲ. ಇಲ್ಲಿ ಬಾಗಲಕೋಟ್ನ ಕಾರ್ಯಕರ್ತರು ನಮ್ಮ BJP ನಾಯಕರಿಗೆ ಹೇಳಿದ್ರು ಯತ್ನಾಳ್ ಕರ್ಸರತ್ತೇಳಿ. ಅಲ್ಲಿ ಎಲ್ಲ ನಮ್ಮ ನಾಯಕರು ನನಗೆ ಹೇಳಿದ್ರು ನೀವು ಬರ್ಬೇಕಂದ್ರೆ ನಾ ಬಂದೆ. ದಾವಣಗೆರೆಗೆ ಬರಬೇಕು ಅಂದ್ರೆ ಬರ್ತೀನಿ, ಬರಬೇಡ ಅಂದ್ರೆ ಬಿಡ್ತೀನಿ. ರಾಜ್ಯಾಧ್ಯಕ್ಷರಿಗೆ ಎಷ್ಟು ಸಹನ ಆಗುತ್ತೆ? ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಈ ತರ ಬಸವನಗೌಡರು ಬಂದು ಪ್ರಚಾರ ಮಾಡೋದು ರಾಜ್ಯಾಧ್ಯಕ್ಷರಿಗೆ ಎಷ್ಟು ಸಹನ ಆಗುತ್ತೆ? ನೋಡ್ರಿ, ಅದು ಹಿಂಗಿರ್ತದ. ಯಾವುದೇ ಒಂದು ಪಕ್ಷ ಅವ್ರ ಬರ್ಲಿಕ್ಕೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲರನ್ನು ಕರೆದು ಸ್ವಾಗತ ಮಾಡ್ಬೇಕಾಗ್ತೈತಿ. ಮಾಡ್ಯಾರ. ಏನಾದ್ರಾಗ ಏನು ತಪ್ಪೇನಿಲ್ಲಲ್ಲ. ಸಹನ ಅಸಹನ 9ರ ನಂತರ ಈಗೆಲ್ಲ ಸಹನ. ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡುವಂಥದ್ದು ನನ್ನ ಧರ್ಮ ಅಲ್ಲ. ನನ್ನ ಪಕ್ಷ ಟಿಕೆಟ್ ಕೊಟ್ಟೈತಿಲ್ರಿ, ಏನೇ ಆಗಲಿ. ನಾ MLA ಆಗೇನಿ ಇಲ್ಲಿ BJP. ಅದು BJPಗೆ ಯಾಕೆ ದ್ರೋಹ ಮಾಡ್ಬೇಕು? ನಾ ಎಂದೂ BJPಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅವಾಗೂ ಸಿದ್ದರಾಮಯ್ಯನವ್ರು ನಿಮ್ಗೆ ಇವತ್ತು ಹೇಳ್ತೀನಿ, MLC ಇದ್ದೆ ನಾನು. DS ಶಂಕರಮೂರ್ತಿ ಅವ್ರ ವಿರುದ್ಧ ವಿಶ್ವಾಸ ತಗೊಂಡು ಬಂದಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಅವಾಗ ಸಮ ಇತ್ತು. BJP JDS ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ ಇತ್ತು. BJP JDS ಕೂಡಿದ್ರು ಈ ಕಡೆ ಕಾಂಗ್ರೆಸ್ ಈಕ್ವಲ್ ಓಟಿದ್ದು. ಅವಾಗ MB ಪಾಟೀಲ್ರೇ ನಾನು ಸಿದ್ದರಾಮಯ್ಯವ್ರ ಬಳಿ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವ್ರು ನನಗೇನು ಹೇಳಿದ್ರು, ನೋಡಿ ಯತ್ನಾಳ, ನೀನು ಅವಿಶ್ವಾಸದ ಪರವಾಗಿ ನೀವು ಓಟ್ ಹಾಕು ಅಂತ ಹೇಳಿ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ನಾನು BJPಗೆ ಓಟ್ ಹಾಕ್ತೀನಿ, ಯಾಕಂದ್ರೆ ನಾ ಮೊದಲು ಮುಗ್ಲು BJP ಏನೋ ಹೊರಗೆ ಹಾಕ್ಯಾರ, ಏನೋ ನಾ ಪಕ್ಷೇತರ ಆರಿಸಿ ಬಂದೇನಂದ್ರೆ ತಪ್ಪಾಗ್ತದೆ. ಇಲ್ಲಪ್ಪ, ನೀನು ಸಿಂದಗಿ ಅಥವಾ ದೇವರಪ್ಪರಿಗೆ ನೀನು ಕಾಂಗ್ರೆಸ್ಸಿನ ಟಿಕೆಟ್ ಕೊಡ್ತೀವಿ, ನಿನಗೆ ಎಷ್ಟು ಬೇಕಾದಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ನಾ ಹಾಕಲಿಲ್ಲ. ನನ್ನ ಒಂದು ಓಟ್ನಿಂದ DS ಶಂಕರಮೂರ್ತಿಯವರು ವಿಶ್ವಾಸ ಮತ ಗೆದ್ರು. ಅದಕ್ಕೆ ಸಂದರ್ಭ ಬಂದಾಗ ನಾವು ನಮ್ಮ ಹಿಂದಿನವ್ರು ಏನು ಮಾಡ್ಯಾರ ಉಪಕಾರ ಸ್ಮರಣೆ ಮಾಡ್ಕೊಂಡ್ರೆ ಮನುಷ್ಯತ್ವನ ಇರಬೇಕು. ಸುಮ್ಮನೆ ನಮ್ಗೆ ವಿರೋಧ ಮಾಡ್ಯಾರ, ಅವ್ನು ಸೋಲಿಸ್ತೀನಿ ಇವ್ರು ಸೋಲಿಸ್ತೀನಿ ಅಂತ ಕೆಟ್ಟ ದುರಾಭಿಮಾನಕ್ಕೆ ಮನುಷ್ಯ ಬೀಳಬಾರ್ದು. ಪಕ್ಷಕ್ಕೂ ಇಲ್ಲ, ನನಗೂ ಇಲ್ಲ. ಪಕ್ಷಕ್ಕೂ ಏನು ನನ್ನ ಹೊರಗೆ ಹಾಕಿದ್ರಿಂದ ಏನು ಲುಕ್ಸಾನ್ ಆಗಿಲ್ಲ, ನನಗೂ ಲುಕ್ಸಾನ್ ಆಗಿಲ್ಲ. ಎಲ್ಲ ಐತಿ. ಮುಂದೆ ಪಕ್ಷದ ಹೈಕಮಾಂಡ್ ಗುರ್ತಾಗ್ತೈತಿ. ಇವರೆಲ್ಲ ಹೇಳ್ತಾರಲ್ಲ, ಇಲ್ಲೆಲ್ಲ ಕೂತಾರಲ್ಲ, ಯತ್ನಾಳ್ ತಗೋಲಿಕ್ಕೆ ಅಂದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾರಲ್ಲ, ಅವಾಗ ಇಲ್ಲಿ ಬದಲಾವಣೆ ಆಗಿದೆ ಅನ್ನಿಸ್ಲಾಕತೈತ್ರಿ. ದಯವಿಟ್ಟು ನೀವು ಎಲ್ಲ ಪತ್ರಕರ್ತರು ಬರ್ರಿ.
ಯತ್ನಾಳ ನಾಯಕತ್ವ ಬಹಳ ಅವಶ್ಯ ಐತಿ ಕರ್ನಾಟಕಕ್ಕೆ ಅಂದ್ರೆ ನಿಮ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ಯಾವ ಲೋಕಲ್ ಪತ್ರಿಕೆದವ್ರಿಗೆ ಈಗೇನು ಸರ್ಕಾರ ಅನ್ಯಾಯ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ನಾವು ಬಂದ್ಮ್ಯಾಗ ಫುಲ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ನಾವು ಬಿಜೆಪಿ